ಅದ್ಭುತ ಮಾತು ಹೇಳಿದರೆ, ಮನವಚನ ಕಾಯದ ಪರಮಾಣುಗಳಂತೂ ಜಡವೇ ಇವೆ. ಆದರೆ ಇಲ್ಲಿಯಂತೂ ಅವುಗಳ ನಿಮಿತ್ತದಿಂದ ಆತ್ಮನಲ್ಲಿ ಉಂಟಾದ ಪರಿಣಾಮಗಳನ್ನು ಜಡವೆಂದು ಹೇಳಲಾಗಿದೆ. ಈಗ ಓದಿದ್ದನ ಯೋಗದ ಯಾವ ಕಂಪನವಿದೆ ಅದು ಜೀವದ ಪರ್ಯಾಯವಿದೆ, ಮತ್ತು ಆ ಪರ್ಯಾಯವು ತನ್ನಿಂದ ಆ ಕಾಲದಲ್ಲಿ ತನ್ನದೇ ಜನ್ಮ ಕ್ಷಣದಲ್ಲಿ ಆಗುತ್ತದೆ. ಅದು ಜಡ ವರ್ಗದಿಂದ ಆಗಿರುವುದಿಲ್ಲ, ಆದರೆ ಜೀವದ ಸ್ವಭಾವದಿಂದ ಆಗಿದೆ ಎಂಬುದಾಗಿಯೂ ಇಲ್ಲ. ಇದೇ ಕಾರಣದಿಂದ ನಿಮಿತ್ತವಿದ್ದ ಮೇಲೆ ಜೀವದಲ್ಲಿ ಉಂಟಾಗಿರುವ ಕಂಪನವನ್ನು ಪುದ್ಗಲದ ಪರಿಣಾಮ ಎಂದು ಹೇಳಲಾಗಿದೆ. ಇದು ಏನು ಯಾವಾಗ ಈ ಜೀವಕ್ಕೆ ತಿಳಿಯೋದು ಬಹಳ ಕಠಿಣ ಇದೆ. ಯಾವುದು ಪ್ರತ್ಯಕ್ಷ ಜಡ ಪರಮಾಣುಗಳ ಕಾರ್ಯ ಇದೆ ಅದಂತೂ ಜಡನೇ ಇದೆ. ಮನ ವಚನ ಕಾಯದ ಯಾವ ಕಾರ್ಯ ಇದೆ ಅದು ಪರಮಾಣುಗಳಿಂದನ ಆದದ್ದು ಇದೆ. ಆದ್ರೆ ಅಲ್ಲಿ ಜೀವದ ಪರಿಣಾಮನ ಇದೆಯಲ್ಲ, ಅದು ಯಾರದ್ದಿದೆ? ಅದು ಕರ್ಮದ ಕಾರಣದಿಂದನೂ ಆಗಿಲ್ಲ, ಜಡ ಪರಮಾಣುವಿನ ಕಾರಣದಿಂದನೂ ಆಗಿಲ್ಲ, ಜೀವದ ಸ್ವಭಾವದೊಳಗನೂ ಇಲ್ಲ. ಇಲ್ಲಿದೆ ಭೇದ ಜ್ಞಾನ, ಶಬ್ದಗಳ ಜಾಲ. ಈ ಜೀವ ಬಹಳಷ್ಟು ಈ ಭವದಲ್ಲಿ ಕೂಡ ಕಲಿತುಕೊಂಡಿದ್ದಾನೆ. ಆದರೆ ಆ ಶಬ್ದಗಳ ಆಂತರ್ಯದಲ್ಲಿರುವಂಥ ಭಾವವನ್ನು ಹಿಡಿದುಕೊಳ್ಳುವುದು ನಿಜವಾಗಿನ ಅನಂತ ಕಾಲದೊಳಗೆ ಆಗಿಲ್ಲ. ಆ ಪುರುಷಾರ್ಥ ಇದೆ, ಇಷ್ಟು ಲಕ್ಷದೊಳಗೆ ಬರಬೇಕು. ಏನು ಗಾಥೆಗಳದು, ಯೋಗಸ್ಥಾನ ಇಲ್ಲ, ಜೀವಸ್ಥಾನ ಇಲ್ಲ, ಮಾರ್ಗಣಾಸ್ಥಾನ ಇಲ್ಲ, ಅನುಭಾಗ ಬಂಧದ ಸ್ಥಾನಗಳಿಲ್ಲ, ಇವು ಗಾಥೆಗಳಾಗಿದವ್ರೆ. ಅದರದ್ದು ಈಗ ಚರ್ಚೆ ನಡೆದದ್ದು ಇದೆ. ಯಾವುದು ಇದೆಯೋ ಅರೆ ಯೋಗದ ಕಂಪನ ಜೀವದ ಇಲ್ಲ ಅಂಥೇಳಿ ಹೇಳಬೇಕಾದ್ರೆ ಆ ಜೀವದ ದೃಷ್ಟಿಯೊಳಗೆ ಜೀವದ ನೈಜ ಸ್ವಭಾವ ಯಾವ ರೀತಿ ಸ್ಪಷ್ಟ ಆಗಿರ್ಬೇಕು. ಈ ಜೀವಕ್ಕ ಆಗಮದ ಅಭ್ಯಾಸದಿಂದ ಯಾವ ಲಾಭ ಆಗಬೇಕಾಗಿದೆಯೋ ಆ ಲಾಭ ಯಾವ ಆಗಮದ ಅಭ್ಯಾಸದಿಂದ ಎಷ್ಟು ಕಾಲದ ಅಭ್ಯಾಸದಿಂದ ಆಗಬಹುದಾಗಿದೆಯೇ. ಈ ಜೀವದ ಉಪಯೋಗ ಯಾವಾಗ ಸೂಕ್ಷ್ಮ ಆಗ್ತಿದೆಯೋ, ಯಾವಾಗ ತನ್ನ ಕಲ್ಯಾಣದ ಅತ್ಯಂತ ಅವಶ್ಯಕತೆ ಅನ್ನಿಸ್ತಿದೆಯೋ, ಯಾವಾಗ ಈ ಭವದಲ್ಲಿ ಅರ್ಥಾತ್ ಈ ಸಮಯದಲ್ಲಿ ತನ್ನ ಕಾರ್ಯವನ್ನು ತಾನು ಮಾಡದಿದ್ದರೆ ತನ್ನ ಕಾರ್ಯವನ್ನು ತಾನೇ ಮಾಡುವ ಅವಸರ ಕೂಡ ಅನಂತ ಕಾಲದೊಳಗೆ ಕೈ ತಪ್ಪಿ ಹೋಗ್ತಿದೆ. ಇದು ಆಂತರ್ಯದೊಳಗ ಖಚಿತ ಆಗಿದೆ. ಆತ್ಮನ ಪ್ರದೇಶದೊಳಗ ಈ ಪ್ರಕಾರದೊಂದು ನಿರ್ಣಯ ಖಚಿತತೆ ತಲೆದೋರಿದೆಯೋ ಆ ಜೀವ ಆ ದಿಕ್ಕಿನಿಂದ ಪುರುಷಾರ್ಥ ಮಾಡಬಹುದಾಗಿದೆ. ಆ ಜೀವನಿಗೆ ಮಾತ್ರ ಆಗಮದ ಅಭ್ಯಾಸದ ಫಲ ಏನಿದೆ ಆ ಸ್ವಾನುಭೂತಿ ಪ್ರಾಪ್ತ ಆಗೋ ಸಾಧ್ಯ. ಅನ್ಯಥಾ ಇಲ್ರಿ. ಹೊರಗಡೆ ನಾಟಕ ಬಹಳಷ್ಟು ನಡೀತಾವೆ, ಮಾಡ್ತಾ ಇದ್ದೇವೆ, ನಾವು ಕೂಡ ಮಾಡ್ತಾ ಇದ್ದೇವೆ. ಮತ್ತು ಬರೀ ಮಾಡ್ತಾ ಇದ್ರೆ ಒಂದು ವೇಳೆ ಎಂದಾದರೂ ಅದನ್ನು ಕ್ಷಮ್ಯ ಅನ್ನಬಹುದು. ಆದ್ರೆ ಅದರೊಳಗೆ ನಮ್ಮನ್ನು ನಾವು ಧನ್ಯ ಅಂಥೇಳಿ ಮನ್ನಿಸಿಕೊಂಡಿದ್ದೇವಲ್ಲ, ಅದು ಅಕ್ಷಮ್ಯ ಅಪರಾಧ ಇದೆ. ಇನ್ನು ಮುಂದೆ ಮಾತಿದೆ, ನಾಳೆ ಮತ್ತೆ ಲಕ್ಷ್ಯ ಕೊಟ್ಟು ಓದೋದ ಮನೆಯಲ್ಲಿ ಓದ್ಕೊಂಡು ಬರೋದ್ರೆ ನನ್ನ ಸಲುವಾಗಿ ಅಲ್ಲ, ತಮ್ಮ ಸಲುವಾಗಿ. ನಿರ್ಜನ ಅಧಿಕಾರದ 4ನೇ ಕಲಶದ ಮೇಲಿನ
ರಾಜಮಲ್ಜಿ ಪಾಂಡೆ ಅವರ ಟೀಕೆ ವಾಚನ ನಡೆದದ್ದು ಇದೆ. ಸಮ್ಯಕ್ ದೃಷ್ಟಿರ್ಭವತಿ ನಿಯತಂ ಜ್ಞಾನ ವೈರಾಗ್ಯ ಶಕ್ತಿ ಸ್ವಂ ವಸ್ತುತ್ವಂ ಕಲಯಿತುಮಯಂ ಸ್ವಾನ್ಯರೂಪಾಪ್ತಿ ಮುಕ್ತ್ಯಾ ಯಸ್ಮಾತ್ ಜ್ಞಾತ್ವಾ ವ್ಯತಿಕರಮಿದಂ ತತ್ವತಃ ಸ್ವಂ ಪರಂ ಚ ಸ್ವಸ್ಮಿನ್ನಾಸ್ತೆ ವಿರಮತಿ ಪರಾ ಸರ್ವತೋ ರಾಗಯೋಗ. ಏನು ಮಾಡುವುದರಿಂದ ಹೀಗೆ ಆಗುತ್ತದೆ? ಇನ್ನೂ ಸ್ವಲ್ಪ ಮೇಲೆ ಭಾವಾರ್ಥವು ಈ ಪ್ರಕಾರವಿದೆ. ಇಂಥ ಲಕ್ಷಣವು ಸಮ್ಯಕ್ ದೃಷ್ಟಿ ಜೀವರುಗಳಲ್ಲಿ ಅವಶ್ಯವಾಗಿ ಇರುತ್ತದೆ. ಒಂದು ಸ್ವಲ್ಪ ನಮಗೆ ಇದರಿಂದ ಖೇದ ಅನಿಸೋದಿಲ್ಲೇನ್ರಿ? ನಮ್ಮನ್ನು ಯಾವ ರೀತಿ ದೂರಿಟ್ಟಿದ್ದಾರೆ? ಅವರು ಇಟ್ಟಿದ್ದಾರೆ, ನಾವು ನಮ್ಮ ಯೋಗ್ಯತೆಯಿಂದ ಅದೇವ್ರಿ. ಇಂಥ ಲಕ್ಷಣವು ಸಮ್ಯಕ್ ದೃಷ್ಟಿ ಜೀವರುಗಳಲ್ಲಿ ಅವಶ್ಯವಾಗಿ ಇರುತ್ತದೆ. ಮತ್ತು ಇಂಥ ಲಕ್ಷಣವು ಇದ್ದ ಮೇಲೆ ಅವಶ್ಯವಾಗಿ ವೈರಾಗ್ಯ ಗುಣವಿರುತ್ತದೆ. ವೈರಾಗ್ಯ ಗುಣ ಇಲ್ಲ ಅಂತಂದ್ರೆ ಮನುಷ್ಯ ಜೀವನಕ್ಕೆ ಯಾವುದೇ ಪ್ರಕಾರದ ಬೆಲೆ ಇಲ್ಲ. ಅರೆ ತಿರಿಯಂಚಗಳ ಆಸಕ್ತಿ ಇರ್ತವ್ರೆ, ಅಜ್ಞಾನದಿಂದ ಆಸಕ್ತಿ ಇರ್ತವೆ. ಎಲ್ಲಿ? ವಿಷಯ ಮತ್ತು ಕಷಾಯ. ಮನುಷ್ಯ ನಿಜವಾಗಿ ವೈರಾಗ್ಯ ಗುಣದಿಂದ ಯುಕ್ತನ ಇರಬೇಕಾಗ್ತದೆ. ಮನುಷ್ಯ ಅಂತಂದ್ರೆ ಎಲ್ಲ ಮನುಷ್ಯರ ಮಾತು ನಾನು ಹೇಳ್ತಾ ಇಲ್ಲ. ಆದರೆ ಯಾರು ವೀತರಾಗ ಪ್ರಭುವಿನ ಸನ್ನಿಧಿಗೆ ದಿನನಿತ್ಯವೂ ಹೋಗ್ತಾರೆ, ಯಾರಿಗೆ ಜಿನವಾಣಿಯ ಸಂಯೋಗದ ಸುಯೋಗ ಲಭಿಸಿದೆ, ಆ ಜೀವರುಗಳ ಜೀವನದೊಳಗ ಸಮ್ಯಕ್ ದರ್ಶನದ ಪ್ರಾಪ್ತಿಯ ಸಲುವಾಗಿ, ಮೋಕ್ಷ ಮಾರ್ಗದ ಪ್ರಾಪ್ತಿಯ ಸಲುವಾಗಿ, ಸುಖ ಸ್ವರೂಪದ ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ಇರಬೇಕಾಗಿರುವಂಥ ಗುಣ ವೈರಾಗ್ಯ ಗುಣ. ಯಾವ ಪ್ರಕಾರ ನಿನ್ನೆ ಚರಣಾನುಯೋಗದೊಳಗ ಅಸಂಯಮ ಏನಿದೆ ಅದು ಅಯೋಗ್ಯ ಇದೆ ಮತ್ತು ನಿಂದನೀಯ ಇದೆ ಅಂತ ಹೇಳಿ. ಯಾರ ಸಲುವಾಗಿ? 4ನೇ 5ನೇ ಗುಣಸ್ಥಾನದವರ ಸಲುವಾಗಿ ಅಂತ ಹೇಳಿ ಹೇಳಿದ್ದು ಅದು ಸತ್ಯ ಕೂಡ ಇದೆ. ಆದ್ರೆ ಯಾವ ಜೀವನಿಗೆ ಸಿದ್ಧಾಗುವ ಗುರಿ ಇದೆಯೋ, ಯಾವ ಜೀವನಿಗೆ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುವ ಉದ್ದೇಶ ಇದೆಯೋ, ಆ ಜೀವನದೊಳಗೂ ಕೂಡ ಅಸಂಯಮ ಇತ್ತು ಅಂತಂದ್ರೆ ಅದು ನಿಜವಾಗಿ ಅಸಹ್ಯ ಇದೆ. ಸಂಯಮ ಅಂದ್ರೆ ಏನ? ಅಸಂಯಮ ಅಂದ್ರೆ ಏನ? ಇಲ್ಲಿ ವೈರಾಗ್ಯ ಗುಣ ಅಂದ್ರೆ ಏನ? ಶಬ್ದ ಭೇದ ಇದೆ, ಅರ್ಥ ಒಂದೇ ಇದೆ ರೀ. ವೈರಾಗ್ಯ ಗುಣ ಅಂದ್ರೆ ಏನ ಮತ್ತು ಸಂಯಮ ಅಂದ್ರೆ ದೇಹ ನಾನೆನ್ನುವ ಅಭಿಪ್ರಾಯದ ಬಲದಿಂದ 5 ಇಂದ್ರಿಯಗಳ ವಿಷಯದಲ್ಲಿ ಮತ್ತು 4 ಕಷಾಯ ರೂಪದ ಭಾವಗಳ ಕುರಿತಾಗಿ ಅಪನತ್ವ ಏನಿದೆ ಅದು ಅಸಂಯಮ ಇದೆ. ಅಪನತ್ವ ಇಲ್ಲದೆ ಇರೋದು. ಅರೆ ವಿಷಯ ಕಷಾಯದ ಪರಿಣಾಮಗಳು ಬಿಟ್ಟು ಹೋಗಬೇಕು ಅನ್ನೋ ಮಾತಿಲ್ಲ. ಆದ್ರೆ ಅದರೊಳಗ ಅಪನತ್ವ ಏನಿದೆ ಅದು ಬುದ್ಧಿಪೂರ್ವಕರೇ ಬಿಟ್ಟು ಹೋಗಬೇಕಲ್ಲ. ಕೆಲವೊಂದು ಸಂಯೋಗ ವಿಶೇಷದೊಳಗರೆ ಬಿಟ್ಟು ಹೋಗಬೇಕಲ್ಲ. ಕ್ರಮ ಹೀಗಿದೆ ರೀ. ಅದರ ಕುರಿತಾಗಿರುವಂಥ ಅರೆ ಆ ವಿಷಯ ಮತ್ತು
ಕಷಾಯಗಳಿಗೆ ಸಂಬಂಧಿಸಿದ ಅಪನತ್ವದ ಭಾವ ಮೊದಲಿಗೆ ವಿಶಿಷ್ಟ ಸಂಯೋಗದೊಳಗೆ ವಿಶಿಷ್ಟ ಕಾಲದೊಳಗೆ ಬಿಟ್ಟು ಹೋಗ್ತವೆ. ಆಮೇಲೆ ಬುದ್ಧಿಪೂರ್ವಕದ ಉಪಯೋಗದೊಳಗೆ ಬಿಟ್ಟು ಹೋಗ್ತಿದ್ದಾರೆ. ಇದೇ ರಾಜಮಲ್ಜಿ ಪಾಂಡೆ ಬುದ್ಧಿಪೂರ್ವಕದ ಅರ್ಥ ಏನು ಮಾಡಿದ್ದಾರೆ ಅಂತಂದ್ರೆ, ಯಾವುದ ತನ್ನ ಇಂದ್ರಿಯ ಜ್ಞಾನದ ಬಲದಿಂದ ಮನಸ್ಸಿನ ವಿಕಲ್ಪದ ಬಲದಿಂದ ಸ್ವಭಾವದಿಂದ ಅನ್ಯವಿರುವುದು ಅತ್ಯಂತ ಸ್ಪಷ್ಟ ಕಾಣಿಸ್ತಿದೆಯೋ ಅದು ಬುದ್ಧಿಪೂರ್ವಕ ಇದೆ. ಯಾವುದ ಇಂದ್ರಿಯ ಜ್ಞಾನದಿಂದ ಮನಸ್ಸಿನ ಮೂಲಕ ಅರೆ ಇದು ನನ್ನ ಸಲುವಾಗಿ ಅವಮಾನದ ಮಾತಿದೆ, ಈ ಭಾವ ನನ್ನಲ್ಲೇ ಉತ್ಪನ್ನ ಆಗೋದು, ಈ ಪ್ರಕಾರ ಲಕ್ಷ್ಯದೊಳಗೆ ಬರುವುದೇನಿದೆ ಅದು ಬುದ್ಧಿಪೂರ್ವಕ ಇದೆ. ಹಾಗಾದ್ರೆ ತನ್ನ ಲಕ್ಷ್ಯದೊಳಗೆ ತನ್ನ ವಿಕಾರಿ ಭಾವ, ತನಗ ಅಯೋಗ್ಯವಿರುವಂಥ ಭಾವ, ತನಗ ಮಹಾನ ಹಾನಿ ಮಾಡುವಂಥ ಭಾವ ತನ್ನ ಲಕ್ಷ್ಯದೊಳಗೆ ಬಂದ ನಂತರ ಆ ಪ್ರಕಾರದ ಭಾವ ತನ್ನಲ್ಲೇ ಉತ್ಪನ್ನ ಆಗದೇ ಇರುವ ಹಾಗೆ ತನ್ನ ಜ್ಞಾನವನ್ನು ವಸ್ತು ಸ್ವರೂಪದ ಯಥಾರ್ಥತೆಯೊಳಗೆ ತೊಡಗಿಸುವುದ್ರೆ ಅದರಿಂದ ಏನಾಗ್ತಿದೆ, ಬುದ್ಧಿಪೂರ್ವಕದ ದೋಷಗಳ ಕಮ್ಮಿ ಆಗ್ತಾ ಹೋಗ್ತವೆ. ಅರೆ ಇದು ಧರ್ಮ ಜೀವದ ಸಲುವಾಗಿ ಅನಿವಾರ್ಯ ಇದೆ. ಯಾವುದೇ ಒಂದು ಪರಿಸ್ಥಿತಿಗೆ ಕಟ್ಟಬಿದ್ದು ಇದರಲ್ಲಿ ವರ್ತಿಸುವ ಮಾತು ಇಲ್ಲ. ಜೀವದ ಸಲುವಾಗಿ ಅನಿವಾರ್ಯ ಅನ್ನಿಸ್ಲಿಕ್ಕೆ ಬೇಕ್ರಿ. ಅದ ಅನ್ನಿಸ್ಬೇಕಾದ್ರೆ ಆ ಅನ್ನಿಸೋಕ್ಕಿಂತ ಮುಂಚೆ ದೀರ್ಘಕಾಲದ ನಿರಂತರದ ಅಭ್ಯಾಸದಿಂದ ನಾನು ಜೀವಿದ್ದೇನೆ ಇದರ ಸ್ವೀಕಾರ ಆಗೋದು ಅನಿವಾರ್ಯ. ನಾನು ಜೀವಿದ್ದೇನೆ ಅನ್ನೋದು ಶಬ್ದದಿಂದ ಸ್ವೀಕಾರ ಇದೆಯೋ, ಶಬ್ದಾತ್ಮಕ ಜ್ಞಾನದಿಂದ ಸ್ವೀಕಾರ ಇದೆಯೋ, ಅಥವಾ ಶಬ್ದದಿಂದ ರಹಿತ ನಮ್ಮ ಜ್ಞಾನದೊಳಗ ಆ ಪ್ರಕಾರದ ನಮ್ಮ ಸ್ವೀಕಾರ ನಮಗಿದೆ. ಪ್ರಶ್ನೆ ಕೇಳೋದು ಕಠಿಣ ಆಗ್ತಿದೆ ರೀ, ಉತ್ತರ ಹೇಳೋದು ಅನಿವಾರ್ಯ ಇಲ್ಲ. ಆದ್ರೆ ಪ್ರಶ್ನೆ ಕೇಳುವುದರ ಉದ್ದೇಶ ಇಷ್ಟ ಇದೆ. ಪ್ರಶ್ನೆ ತನ್ನಲ್ಲೇ ಉದ್ಭವಿಸಬೇಕು. ನಾನು ಜೀವಿದ್ದೇನೆ ಅನ್ನುವ ಶಬ್ದ ಮಾತ್ರದ ಪರಿಚಯ ಇದೆಯೋ, ನಾನು ಜೀವಿದ್ದೇನೆ ಅನ್ನುವ ಶಬ್ದಕ್ಕೆ ಸಂಬಂಧಿಸಿದ ಅರೆ ಶಬ್ದ ವಿಕಲ್ಪ ಬೇರೆ, ಮನೋವಿಕಲ್ಪ ಬೇರೆ. ಮೂರದವ್ರಲ್ಲ, ಮನ, ವಚನ ಮತ್ತು ಕಾಯ ಅಂತ ಹೇಳಿ ಮೂರದವೇನಿಲ್ರಿ. ಹಾಗಾದ್ರೆ ಶಬ್ದ ವಿಕಲ್ಪ ಬೇರೆ ಇದೆ ಮತ್ತು ಮನಸ್ಸಿನ ವಿಕಲ್ಪ ಬೇರೆ ಇದೆ. ತಾವು ಹೇಳ್ರಿ, ತಮ್ಮಲ್ಲೇ ತಾವು ಎದುರಿಗಿರುವಂಥ ಜಿನವಾಣಿ ಅಥವಾ ಜಿನವಾಣಿಯ ಕರ್ತೃ ಯಾರು ಇದ್ದಾರೋ ಸರ್ವಜ್ಞ ಪ್ರಭು, ಅವರನ್ನ ಸಾಕ್ಷಿಯಾಗಿಟ್ಕೊಂಡು ಅವರ ಎದುರಿಗೆ ನಿಂತುಕೊಂಡು ಹೇಳ್ರಿ, ನಾನು ಜೀವಿದ್ದೇನೆ ಅನ್ನೋದು ನನಗೆ ಹೇಳಬೇಡ್ರಿ, ಶಬ್ದದಿಂದ ಹೇಳಬೇಡ್ರಿ. ನಾನು ಜೀವಿದ್ದೇನೆ ಅನ್ನೋದು ನಾನು ಹೇಳೋದಿದೆ ರೀ. ನಾನು ಜೀವಿದ್ದೇನೆ ಅನ್ನೋದು ಶಬ್ದ ವಿಕಲ್ಪ ಮಾತ್ರ ಇದೆಯೋ ಅಥವಾ ಮನೋವಿಕಲ್ಪ ಕೂಡ ಆಗಿದೆ? ಅಲ್ಲಿಯೂ ಕೆಲಸ ಆಗೋದಿಲ್ಲ. ಮನೋವಿಕಲ್ಪ ಆದ ಮೇಲೇನೂ ಕೆಲಸ ಆಗೋದಿಲ್ಲ, ಆಗಲಿಲ್ಲ. ಇನ್ನ ಕೆಲಸ ಆಗೋದು ದೂರ ಭಾಳ ಇದೆ ರೀ. ಆದ್ರೆ ನಾನು ಜೀವಿದ್ದೇನೆ ಅನ್ನೋದ ಕೇವಲ ಶಬ್ದಕ್ಕೆ ಸೀಮಿತ ಉಳಿದಿದೆಯೋ ಅಥವಾ ಮನಸ್ಸನ್ನ ಹೊಕ್ಕಿ ಏನಾದರೂ ಕೋಲಾಹಲ ಮಾಡ್ತಾ ಇದೆ? ನಾನು ಜೀವಿದ್ದೇನೆ ಅನ್ನುವ ಶಬ್ದದ ಭಾವ ಮನಸ್ಸನ್ನು ಸ್ಪರ್ಶ ಮಾಡಿದೆಯೇನ?
ಸರ್ವಜ್ಞ ಪ್ರಭು ಅಥವಾ ಸರ್ವಜ್ಞ ಪ್ರಭುವಿನ ವಾಣಿಯ ಎದುರಿಗೆ ತಾವು ಹೇಳೋದಿದೆ, ಅವರಿಗೆ ಹೇಳೋದಿದೆ. ನಾನು ಜೀವಿದ್ದೇನೆ ಈ ಶಬ್ದದ ಬರೇ ಶಬ್ದ ವಿಕಲ್ಪ ಆಗಿ ಉಳಿದಿದೆಯೋ ಅಥವಾ ಮನಸ್ಸನ್ನು ಕೂಡ ಸ್ಪರ್ಶ ಎಂದಾದರೂ ಮಾಡಿದೆ ಅನ್ನೋ ಮಾತು ನಿಜವಾಗಿ ಸಲ್ಲುವುದಿಲ್ರಿ. ಒಮ್ಮೆ ಮನಸ್ಸನ್ನು ಸ್ಪರ್ಶ ಮಾಡಿತು ಅಂತಂದ್ರ ಅಲ್ಲಿ ನಿರಂತರ ಕಾರ್ಯ ನಡಿಬೇಕು. ಯಾವುದಾದ್ರೂ ಒಂದು ವಿಷಯ ನಮ್ಮ ಮನಸ್ಸಿನ ಸ್ಪರ್ಶ ಮಾಡಿತು, ಮನಸ್ಸಿನೊಳಗೆ ಬಂದು ಬಿಟ್ಟಿತು ಅಂತಂದ್ರೆ ನಿರಂತರ ಆ ವಿಚಾರ ನಡೀತಿದೆಯೋ ಅಥವಾ ಇಲ್ರಿ. ಯಾವುದೋ ಒಂದು ವಸ್ತುವಿನ ಅಪೇಕ್ಷೆ ಇದೆ, ಬೇಕಿದೆ, ತರೋದಿದೆ, ಪೇಟೆಯೊಳಗಿದೆ, ಅದಿನ್ನು ಮನಸ್ಸನ್ನು ಸ್ಪರ್ಶ ಮಾಡಿದೆ, ಏನ ಆ ವಸ್ತುವಿಗೆ ಸಂಬಂಧಿಸಿದ ಬೇಕೆನ್ನುವ ಭಾವ. ಹಾಗೆ ಅದು ಎಲ್ಲಿವರೆಗೆ ಇರ್ತಿದ್ದೀರಿ ಮನುಷ್ಯನೊಳಗ? ಊಟ ಮಾಡು ವೇಳೆದೊಳಗೆ, ಅಡಿಗೆ ಮಾಡು ವೇಳೆದೊಳಗೆ, ಮತ್ತೆ ಯಾರ ಜೊತೆ ಮಾತಾಡೋ ವೇಳೆದೊಳಗೆ, ಯಾವುದೋ ದೂರದ ನೆಂಟರಿಂದ ಫೋನ್ ಬಂದಿರೋ ವೇಳೆದೊಳಗೆ ಮರೆತು ಹೋಗ್ತಿದೆ ಏನ್ರಿ? ಮನೋವಿಕಲ್ಪ ನಿರಂತರ ಚಾಲು ಇರುವ ಮಾತು ಬೇರೆ ಇದೆ. ಮನೋವಿಕಲ್ಪದೊಳಗೆ ನಾನು ಜೀವಿದ್ದೇನೆ ಅನ್ನೋ ವಿಷಯದ ಪ್ರವೇಶ ಆಗಿದೆಯನ ಇದು ಪ್ರಶ್ನೆ ಇದೆ. ಇಲ್ಲಿ ಮನಸ್ಸಿದೆ ಅಂದಮೇಲೆ ಮನಸ್ಸಿನ ವಿಕಲ್ಪ ಚಾಲೂನೇ ಇದೆ. ಆದ್ರೆ ಆ ಮನಸ್ಸಿನ ವಿಕಲ್ಪ ಇಂದ್ರಿಯ ಜ್ಞಾನ ಅರ್ಥಾತ್ ರೂಪಿ ಪದಾರ್ಥಗಳಿಗೆ ಸಂಬಂಧಿಸಿದ ಯಾವ ಅಂತರಂಗದ ಇಷ್ಟ ಅನಿಷ್ಟತೆ ಇದೆ ಅದಕ್ಕನುಗುಣವಾಗಿ ನಡೆದಿರ್ತಿದ್ದೀರಿ ಮನೋವಿಕಲ್ಪ. ಆದ್ರ ಆ ಮನಸ್ಸಿನೊಳಗ ಆ ಪ್ರಕಾರ ವಿಕಲ್ಪ ರೂಪದಿಂದ ನಾನು ಜೀವಿದ್ದೇನೆ ಅನ್ನುವ ಕಾರ್ಯ ನಡೆದಿದೆಯೇನ? ಧರ್ಮದಿಂದ ಎಷ್ಟು ದೂರ ಇದೆವ್ರಿ? ಅನೇಕ ಗ್ರಂಥಗಳನ್ನು ಓದಿದ್ದೇವೆ, ಅನೇಕ ವರ್ಷಗಳಿಂದ ಓದುತ್ತಾ ಇದ್ದೇವೆ, ಅನೇಕ ಜ್ಞಾನಿಗಳ ಮಾಧ್ಯಮದಿಂದ ಕೇಳಿದ್ದೇವೆ. ಸಾಮಾನ್ಯ ಪ್ರಶ್ನೆ ಇದೆ, ಏನ? ನಾನು ಜೀವಿದ್ದೇನೆ ಅನ್ನೋದು ಬರೇ ಶಬ್ದದೊಳಗೆ ಉಳಿದು ಬಿಟ್ಟಿದೆಯೋ ಅಥವಾ ಮನಸ್ಸಿನೊಳಗೆ ವಿಕಲ್ಪ ರೂಪದಿಂದ ಪ್ರವೇಶ ಮಾಡಿತು ಅಂತಂದ್ರ ಅದ ಕಾರ್ಯ ಮಂದ ತೀವ್ರ ಯಾಗಾದ್ರೂ ಒಟ್ಟು ಮಾಡ್ತಾ ಇರ್ತಿದೆ. ಹೇಳ್ತಲ್ಲ, ಯಾವುದಾದ್ರೂ ಒಂದು ಪದಾರ್ಥದ ಇಚ್ಛೆ ಆಗಿದೆ, ಮನುಷ್ಯನೊಳಗೆ ಪ್ರವೇಶ ಆಗಿದೆ ಆ ಪದಾರ್ಥದ. ಆ ವಸ್ತುವನ್ನ ತರುವ ಸಲುವಾಗಿ ಯಾವ್ಯಾವ ಪ್ರಕಾರ ಅನಾನುಕೂಲತೆ ಬರ್ತಿದೆ. ಹೋಗ್ಬೇಕಂತಿರ್ತೇವೆ, ಅವಾಗ ಯಾರೋ ಬರ್ತಾರೆ, ಎಲ್ಲೋ ನಮ್ಗೆ ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕಾದಂಥ ಬೇರೆ ಘಟನೆ ಸಂಭವಿಸಿರ್ತಿದೆ, ಅಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ ಇರ್ತಿದೆ. ಆದ್ರೆ ಅಲ್ಲಿ ಹೋಗಿರೋ ಇಳಿದೊಳಗೆ ಕೂಡ ಮನುಷ್ಯನೊಳಗಿಂದ ಆ ಪದಾರ್ಥದ ಅಭಿಲಾಷೆ ಇದೆಯಲ್ಲ, ಅದು ಹೋಗ್ತಿದೆ ಏನ್ರಿ? ಅಲ್ಲಿರೋದು ಕೃತ್ರಿಮೋ ಅಥವಾ ವಾಸ್ತವಿಕರೇ? ಯಾವ ಪದಾರ್ಥದ ಆಶೆ ಇಟ್ಕೊಂಡ ಶವಯಾತ್ರೆಗೆ ಹೋಗಿದ್ದೇವೆ ಅಂದ್ಕೊಳ್ಳೋನವ್ರೆ, ಅಲ್ಲಿ ಆ ಆಶೆ ಮಂದಾಗೋದಿಲ್ಲ. ಅರ್ಥಾತ್ ಮನಸ್ಸಿನೊಳಗೆ ಒಂದು ವೇಳೆ ಯಾವುದಾದ್ರೂ ವಿಷಯದ ಪ್ರವೇಶ ಆಯಿತು ಅಂತಂದ್ರೆ ಅದರ ಪ್ರಾಪ್ತಿಯಾಗುವವರೆಗೆ ಆ ವಿಷಯ ಮನಸ್ಸಿನೊಳಗಿಂದ ಹೊರಟು ಹೋಗುವುದಿಲ್ಲ. ಹಾಗಾದ್ರೆ ನಾನು ಜೀವಿದ್ದೇನೆ ಅನ್ನುವ ಮಾತ ವಿಷಯ, ನಾನು ಜೀವಿದ್ದೇನೆ ಅನ್ನುವ ವಾಸ್ತವಿಕತೆ ಅನ್ನೋನೋರೆ. ವಾಸ್ತವಿಕತೆ, ವಸ್ತು ಸಾಪೇಕ್ಷ ವಾಸ್ತವಿಕತೆ ಇದೆ. ನಾನು ಯಾರಿದ್ದೇನೆ? ಮನುಷ್ಯ ಇದ್ದೇನೆ, ಸ್ತ್ರೀ ಇದ್ದೇನೆ, ಬಾಲಕ, ರೋಗಿ, ಏನಿದ್ದೇನ್ರಿ ನಾನು? ವೃದ್ಧ, ಜೀವ, ವಾಸ್ತವಿಕತೆ ಇದೆ ರೀ ಅದ. ಹಾಗಾದ್ರೆ ನಾನು ಜೀವಿದ್ದೇನೆ ಅನ್ನೋದ ಆರನೆಯ ಅನಿಂದ್ರಿಯ ಯಾವುದಿದೆಯೋ, ರೂಪಿ ಪದಾರ್ಥಗಳನ್ನು ತಿಳಿಯುವಂಥ ಸಾಮರ್ಥ್ಯವುಳ್ಳ ಯಾವ ಒಂದು
ಅವಕಾಶ ನಮಗೆ ಪ್ರಾಪ್ತಿ ಇದೆಯೋ ಆ ಮನುಷ್ಯನೊಳಗ ಇಷ್ಟು ವಿಷಯದ ಗ್ರಹಣ ಆಗಿದೆಯನ, ಇಷ್ಟು ವಿಷಯ ಪ್ರವೇಶ ಮಾಡಿದೆಯನ, ಎಷ್ಟ ನಾನು ಜೀವಿತೆ. ಯಾವ್ಯಾವ ಶಾಸ್ತ್ರದ ಯಾವ್ಯಾವ ಪರಿಭಾಷೆ, ಯಾವ್ಯಾವ ಕಲಶ, ಯಾವ್ಯಾವ ಗಾಥೆಗಳ ನಾಲಿಗೆ ತುದಿ ಮೇಲಿದಾವೆ ಅನ್ನೋದರಿಂದ ಯಾವ ಕಾರ್ಯ ಆಗೋದಿಲ್ಲ. ಆದ್ರೆ ಮೊದಲನೇ ಪ್ರಶ್ನೆ ಇದೆ, ಮೊದಲನೇ ಸಂದೇಹ ಅವನಲ್ಲೇನ ಬರಬೇಕಾದದ್ದು ಇದೆ. ಕಲ್ಯಾಣಾರ್ಥಿ ಭವ್ಯ, ಯಾವ ಭವ್ಯದನೋ ಅವನಲ್ಲೇ ನಿರಂತರ ಆಂತರ್ಯದೊಳಗೆ ಉದ್ಭವಿಸಿದ ಮೊದಲನೇ ಪ್ರಶ್ನೆ ಅಂದ್ರೆ ನಾನು ಯಾರು. ಮೈ ಕೌನ ಹೂँ ಆಯಾ ಕहाँ से और मेरा ರೂಪ ಕ್ಯಾ. ಏನು ಹೇಳಿದ್ರಿ? ರಾಜಚಂದ್ರ ಹೇಳಿದರು, ಯಾರು ನಾನೆಲ್ಲಿಂದ ಬಂದೆಮೆ, ನನ್ನ ರೂಪವು ಏನಿದೆ. ಅತಿ ಪುಣ್ಯ ಪುಂಜ ಪ್ರಸಂಗದಿಂ ನರ ದೇಹ ಲಭಿಸಿತು ತಾನದು, ಆದರೂ ಭವಚಕ್ರದ ಸುತ್ತಾಟ ಒಂದು ಜಾರದು ತೀರದು. ಒಂದು ಸುತ್ತಾಟ ಒಂದೂ ಜಾರದು. ಒಂದು ಅತಿ ಪುಣ್ಯ ಪುಂಜ ಪ್ರಸಂಗದಿಂ ನರದೇಹ ಮಾನವ ಕಾಮಿಲ. ತೋ ಭೀ ಅರೆ ಅರೆ ಖೇದಿದೆ ಅಲ್ಲಿ. ತೋ ಭೀ ಅರೆ ಭವಚಕ್ರ ಕಾ ಫೇರಾನ ಕಭೀಟಲ ಎಂದ ಈ ಮಾತಿಂದ ನಮ್ಮಲ್ಲೇ ಅವರು ಹೇಳಿದ್ರು ಈ ಮಾತು ಸರಿ, ಆದ್ರೆ ಅದು ನಮ್ಮ ವಿಷಯ ಆಯ್ತಲ್ಲ. ನಾವು ಎಷ್ಟೋ ಬಾರಿ ಉಚ್ಚರಿಸಿದೆವು, ನಮಗೆ ಅದು ಎಷ್ಟೋ ಆಹ್ಲಾದವನ್ನು ಕೊಟ್ಟಿತು. ಆದರೆ ಬರೀ ಶಬ್ದದೊಳಗನ ಆಹ್ಲಾದ ಇದೆಯೋ ಅಥವಾ ಮನಸ್ಸಿನೊಳಗೆ ಪ್ರವೇಶ. ಮೈ ಕೌನಹು, ಯಾರು ನಾನು ಎಲ್ಲಿಂದ ಬಂದೆ, ಎಲ್ಲಿಂದ ಬಂದಿದ್ದೇನೆ ನಾನು, ನನ್ನ ರೂಪ ಏನಿದೆ ಏನಿದೆ. ಈ ವಿಚಾರ ನಮ್ಮ ಅಂತರಂಗದೊಳಗ ಉತ್ಪನ್ನ ಆಗೋದ. ಇದು ಮೋಕ್ಷ ಮಾರ್ಗ ಅಥವಾ ಸಮ್ಯಕ್ ದರ್ಶನ ಅಥವಾ ರತ್ನತ್ರಯದ ಪ್ರಕಟತೆಯ ಸಲುವಾಗಿ ಮೊದಲನೇ ಭೂಮಿಕೆ ಇದೆ ರೀ. ನಾನು ಯಾರು? ಯಾರು ನಾನು? ನಾನು ಯಾರು? ಅದರದೇ ಉತ್ತರ ಆಗಮದಲ್ಲಿ ಹೇಳಿದರು, ನೀ ಜೀವಿದ್ಯಪ್ಪ. ಆದ್ರೆ ನಮ್ಮಲ್ಲಿ ಪ್ರಶ್ನೆ ಏನೇ ಇಲ್ಲ ಅಂದ್ಮೇಲೆ ಉತ್ತರ ತಗೊಂಡು ಏನ್ ಮಾಡೋದ್ರಿ? ನಮ್ಮಲ್ಲಿ ಪ್ರಶ್ನೆನೇ ಇಲ್ಲ. ನಾನು ಯಾರು ಅನ್ನೋ ಪ್ರಶ್ನೆನೇ ಇಲ್ಲ. ನಾನು ಯಾರು? ನಾನು ಯಾರು ಅನ್ನೋದು ನನಗೆ ಸಂಪೂರ್ಣ ದೃಢ ಇದೆಲ್ಲ. ಏನ ಈ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕಾನೇಕ ಪ್ರಕಾರದಿಂದ ನನಗೆ ನಾನು ಯಾರು ಅನ್ನೋದರ ಪರಿಚಯ ಸಂಪೂರ್ಣ ದೃಢ ಇದೆ. ಯಾವ ಬೇಕಾದ ರೂಪದಿಂದ ಅನೇಕ ಪ್ರಕಾರದಿಂದ್ರಿ ಈ ಪ್ರಾಪ್ತ ಪರ್ಯಾಯಕ್ಕೆ ಸಂಬಂಧಿಸಿದಾಗೆ ನಾನು ಯಾರ ಅನ್ನೋದರದ ಉತ್ತರ ಅನೇಕ ಪ್ರಕಾರದಿಂದ ಎಲ್ಲಿ ಯಾವ ರೀತಿ ಒಪ್ಪಿಸಬೇಕೋ ಆ ರೀತಿ ನನಗೆ ನಾನು ಯಾರು ಅನ್ನೋದರದ ಸಂಪೂರ್ಣ ನಿರ್ಣಯ ಇದೆ. ಆದ್ರೆ ಅಲ್ಲಿ ಅವರಿಗೆ ನಿರ್ಣಯ, ಅವರಿಗೆ ಗೊತ್ತೇ ಇಲ್ರಿ ನಾನು ಯಾರು ಅನ್ನೋದು. ಯಾರಿಗೆ? ರಾಜಚಂದ್ರ ಅವರಿಗೆ ಯಾರು ನಾನು? ಮೈ ಕೌನ ಹೂँ ಆಯಾ ಕहाँ से और मेरा रूप क्या. ಕನ್ನಡಿ ಕೊಟ್ರೆ ಬರ್ತಿದ್ರಲ್ಲ, ಇಷ್ಟು ಕೇಳ್ತಾ ಇದ್ದಾರೆ ಅವ್ರ. ನನ್ನ ರೂಪ ಎಂಥದ್ದಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅವ್ರಿಗೊಂದು ಕನ್ನಡಿ ನಮ್ಮಂಥ ಜ್ಞಾನಿಗಳು ಯಾರು ಇರ್ಲಿಲ್ರಿ ಅಲ್ಲಿ. ನನ್ನ ರೂಪ ಏನಿದೆ, ಅವರ ಮೇರ ರೂಪ ಕ್ಯಾ. ಇದು ಪ್ರಶ್ನೆ ಇಡೀ ವಿಶ್ವವ್ಯಾಪಿ ಆಗುವಷ್ಟು ಅವನಲ್ಲೇ ಉತ್ಪನ್ನ ಆಗ್ಬೇಕು, ಬೇರೆ ಏನು ಕಾಣಿಸ್ಬಾರ್ದು. ನಾನು ಯಾರು? ನಾನು ಯಾರು? ಅರೆ ಎಷ್ಟೋ ಬಾರಿ ಹೇಳಿದನು, ಯಾವನೋ ಭವ್ಯ ಜೀವ ಮನೆಯಲ್ಲಿ ಕೂತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಆ ಪ್ರಶ್ನೆಯ ತೀವ್ರತೆ ಉಂಟಾಗಿ ಅದರ ಉತ್ತರ ಹುಡುಕುವ ಸಲುವಾಗಿ ಹೊರಟು ಹೋದನರೆ ಮನೆಗೆ ಮರಳಿ ಬರಲೇ ಇಲ್ಲ. ಕೂತಿರುವಂಥ ಮನುಷ್ಯ, ಮನೆ ಯಜಮಾನ ಹೋದ. ಆ ಪ್ರಶ್ನೆ ಒಳಗೆ ಪೀಡಿಸ್ತಾ ಇದೆ, ಕೂಡುಗೊಡ್ಲಿಲ್ಲ. ನಾನ್ಯಾರು?
ನಾನು ಯಾರು? ಮೊನ್ನೆ ಹೇಳ್ತೀನಿಲ್ಲ, ಎಲ್ರಿಗೂ ಗೊತ್ತಿದ್ದದ್ದೀರಿ. 4.5 ವರ್ಷ ತನಕ ಮೂರ್ಖ ಮನೆಯಲ್ಲಿ ಕೂತ ನಾನು ಯಾರನ್ನೋದರ ಪತ್ತೆ ಹಚ್ಚುತ್ತಾ ಇದ್ದ ಆ ಮಹಾಪುರುಷರೇ ಇಂದ ಅವನು ಸ್ಟ್ಯಾಚ್ಯೂ ಮಾಡಿ ನೀವು ಧನ್ಯ ಆಗ್ತಾ ಇದ್ದೀರಿ. ಅವನ ಚಿತ್ರಪಟ ಮಾಡಿ ನೀವು ಧನ್ಯ ಆಗ್ತಾ ಇದ್ದೀರಿ. 4.5 ವರ್ಷ ಮೂರ್ಖ ಮನೆಯೊಳಗ ಯಾರೋ ಸಾಧರ್ಮಿಗಳ ಒಂದು ಊಟ ತಂದು ಕೊಡ್ತಿದ್ದಾರೆ. ಅಲ್ಲಿ ಆತ್ಮಕಲ್ಯಾಣ ತಾನಾಗೇ ಆಗುವುದಿಲ್ಲ. ಗ್ರಂಥಗಳನ್ನು ಜೋಡಿಸುವುದರಿಂದ ಆಗುವುದಿಲ್ಲ. ಗ್ರಂಥದ ಪುಟಗಳನ್ನು ತಿರುವಿ ಅಧ್ಯಯನ ಮಾಡುವುದರಿಂದ ಆಗುವುದಿಲ್ಲ. ಅಧ್ಯಯನ ಒಳಗಾಗಲಿಕ್ಕೆ ಬೇಕ್ರಿ. ಭವ ಪರಂಪರೆ ತಾನಾಗೆ ಬಿಟ್ಟು ಹೋಗೋದಿಲ್ರಿ. ಅದು ಜಟಿಲ ಎಷ್ಟಿದೆ ಅನ್ನೋದು ಒಂದು ಸಲ ಅರ್ಥ ಮಾಡ್ಕೊಳ್ಬೇಕಾಗ್ತಿದೆ. ಭವ ಪರಂಪರೆ ಜಟಿಲ ಎಷ್ಟಿದೆ. ಅರೆ, ಈ ಭವದಲ್ಲಿ ಪ್ರತಿ ಸಮಯಕ್ಕೆ ನಾನು ಪೂರ್ವದಿಂದ ಸಂಪಾದನೆ ಮಾಡಿ ತಂದಿರುವ ಕರ್ಮದ ಫಲವನ್ನ ಯಾವ ರೀತಿ ಸಮೂಹದ ಮಧ್ಯದೊಳಗೆ, ಪ್ರಿಯಜನರ ಮಧ್ಯದೊಳಗೆ, ಆತ್ಮೀಯರ ಮಧ್ಯದೊಳಗೆ, ಮಾತಾಪಿತರ ಮಧ್ಯದೊಳಗೆ, ಅನುಜ ಅಗ್ರಜರ ಮಧ್ಯದೊಳಗೆ, ಭಾರ್ಯ ತನಯನ ಮಧ್ಯದೊಳಗೆ ಯಾವ ರೀತಿ ಅನುಭವ ಮಾಡ್ತಾ ಇದ್ದೇನೆ ಅಸಹಾಯಿಯಾಗಿ. ನಾನು ಪೂರ್ವ ಜನ್ಮದಿಂದ ಹೊತ್ತು ತಂದಿರುವಂತಹ ಕರ್ಮ ಸ್ಥಿತಿ ಪೂರ್ಣಾಗಿ ಯಾವ್ಯಾವುದೇ ಯಾವ ಸಮಯದೊಳಗೆ ಯಾವ ರೀತಿ ಉದಯಕ್ಕೆ ಬರ್ತಿದೆ ಅದನ್ನ ಭೋಗಿಸ್ತಾ ಇದ್ದೇನೋ ಅಥವಾ ಇಲ್ಲ, ಅದರ ಜಟಿಲತೆಯನ್ನು ಒಂದು ಸಲ ಅರ್ಥ ಮಾಡ್ಕೊಳ್ಬೇಕು. ಹಾಗಾದ್ರೆ ಆ ಕರ್ಮದ ಫಲ ನರಕದೊಳಗೆ ಈ ಮಾತು ನಡೀತಿದ್ದೀರಿ. ಅವನಂತರಂಗದೊಳಗೆ ಇಂಥ ದುಸ್ಸಹ ಕರ್ಮದ ಫಲವನ್ನು ಭೋಗಿಸುವುದ ನನ್ನ ನಿಜವಾದ ಸ್ವರೂಪ ಇದೆಯನ್ನ, ಇದನ್ನ ಭೋಗಿಸುವ ಸಲುವಾಗಿ ಯಾವ ಪರಿಣಾಮ ಮಾಡಿದ್ದನೋ ಆ ಪರಿಣಾಮ ನಿಜವಾಗಿ ನನ್ನ ಸ್ವಭಾವ ಇದೆಯಲ್ಲ, ಎಲ್ಲಿ ಹೋಗಬೇಕಾಗುತ್ತಿದೆ, ತತ್ವದ ಅನ್ವೇಷಣೆ ಎಲ್ಲಿ ಮಾಡಬೇಕಾಗಿದೆ, ಎಲ್ಲಿ ಮಾಡ್ತಾರೆ ಜ್ಞಾನಿಗಳ, ಎಲ್ಲಿ ಮಾಡಿದ ನಂತರ ಅವರ ಯಶಸ್ವಿಯಾಗ್ತಾರೆ. ಸಮೂಸರಣದೊಳಗ, ಮಂದಿರದೊಳಗ, ತೀರ್ಥದೊಳಗ, ಶರೀರದ ಉಪವಾಸ ರೂಪದ ಅವಸ್ಥೆಯೊಳಗ, ಪಿಚ್ಚಿ ಕಮಂಡಲದೊಳಗ ಎಲ್ಲಿ ಅನ್ವೇಷಣೆ ಮಾಡೋದು? ಎಲ್ಲಿ ಅನ್ವೇಷಣೆ ಮಾಡೋದ್ರಿ? ಅದಕ್ಕ ಇದರ ಸಲು ಈ ಭವ ಪರಂಪರೆ ಎಷ್ಟು ಜಟಿಲಿದೆ ಕಾಣಿಸ್ತಾ ಇದೆ ಮನೋಹರ್ರೆ. ಅರೆ, ಅಜ್ಞಾನದಿಂದ ಕಾಣಿಸ್ತಾ ಇದೆ. ಅಜ್ಞಾನದಿಂದ ನೋಡ್ತಾ ಇದ್ದೇವೆ ನಾವು. ಅಜ್ಞಾನ ರೂಪದ ಕನ್ನಡಕ ಹಾಕೊಂಡು ನೋಡ್ತಾ ಇದ್ದೇವೆ. ಓಹೋ, ಈತ ನನ್ನ ಪುತ್ರ, ಇವಳು ನನ್ನ ತಾಯಿ, ಇದು ನನ್ನ ಐಶ್ವರ್ಯ, ಇದು ನಾನು. ಈಗ ಅಜ್ಞಾನದಿಂದ ನೋಡ್ತಾ ಇದ್ದೇವೆ. ಅದರಲ್ಲಿ ಒಂದೊಂದು ಸಲ ಭ್ರಾಂತಿಯಿಂದ, ಅರೆ, ಹುಚ್ಚಿಡಿದ ಮನುಷ್ಯನಿಗೆ, ಮೂರ್ಖನಿಗೆ, ಬುದ್ಧಿಹೀನನಿಗೆ ಯಾವುದು ಸರಿ ಕಾಣುವುದಿಲ್ರಿ. ಒಮ್ಮೆಮ್ಮೆ ಯಾವುದು ತೀರಾ ಸರಿ ಇಲ್ಲವೋ ಅದು ಸರಿ ಕಾಣ್ತಿದೆ ಏನಿಲ್ರಿ. ಹುಚ್ಚ ಏನು ಸಂಗ್ರಹ ಮಾಡ್ತಾನೆ, ಏನೇನು ಸಂಗ್ರಹ ಮಾಡ್ತಾನೆ? ನಿರುಪಯೋಗಿ ಪದಾರ್ಥಗಳನ್ನ ಅತ್ಯಂತ ಜೋಪಾನವಾಗಿ ಇಟ್ಕೊಳ್ತಾನೆ, ಸಂಗ್ರಹ ಮಾಡ್ತಾನೆ. ಹೌದು ಅಥವಾ ಇಲ್ಲ? ಹುಚ್ಚನ ಪರಿಭಾಷಾ ಮೊದಲಿನ ಕಾಲದೊಳಗಿತ್ತಲ್ಲ. ಹುಚ್ಚ ಯಾರಿಗಂತಾರೋ? ಯಾವುದು ಅತ್ಯಂತ ನಿರುಪಯೋಗಿ. ಅರೆ, ನಾವು ತಾವು ಕೂಡ ಬುದ್ಧಿ ಸುಯೋಗ್ಯ ಕೆಲಸ ಮಾಡ್ತಾ ಇರುವವರು ಕೂಡ ಬಹಳಷ್ಟು ನಿರುಪಯೋಗಿ ಪದಾರ್ಥಗಳನ್ನು ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ರೆ ಯಾರೋ ಮೋಹಿ ನಮ್ಮಂಥವ್ರು. ಅದಕ್ಕೆ ನಾವು ಆಡ್ಕೊಳ್ತೇವೋ ಅಥವಾ ಇಲ್ರಿ? ಸತ್ತ ಮೇಲೆ ತೆಗೆದು ನೋಡಿದ್ರೆ ಎಪಡಿ ರಶೀಟ್ ಏನಿಲ್ಲ, ಬರೀ ಕವರನ್ನ ಇದ್ದು. ಯಾರ್ದಾದ್ರೂ ನೋಡಿದಿರಿ ನೀವು? ಬೇಕಾದಷ್ಟ್ರೇ, ಇಷ್ಟೇ ಎತ್ತರ. ಏನ ಆಭರಣದ ಖಾಲಿ ಡಬ್ಬಿ ಒಳಗೊಂದು ನೆಕ್ಲೆಸ್ ಇಲ್ಲ, ಬಳೆ ಇಲ್ಲ, ಎಲ್ಲ ಡಬ್ಬಿಗಳೇ ಆಭರಣ. ಆಡ್ಕೊಂಡು ನಗ್ತೇವೋ ಅಥವಾ ಇಲ್ರಿ? ಗೌರನ್ನವ್ರ ಅದನ್ನೇ ಮಾಡ್ತಾ ಇದ್ದೇವ್ರಿ ನಾವು. ಒಳಗೆ ಜ್ಞಾನ ಇಲ್ಲ, ಧರ್ಮ ಇಲ್ಲ, ನಾನಂದ್ರೆ ಏನು ಗೊತ್ತಿಲ್ಲ. ಭವ ಪರಂಪರೆ ನಿವಾರಣೆಯ
ಉಪಾಯ ರೂಪದ ರತ್ನಹಾರ ಇಲ್ಲ, ಬರೀ ಗ್ರಂಥ ಇಟ್ಕೊಳ್ತಾ ಇದ್ದಾರೆ. ಬಿಳಿ ಬಟ್ಟೆ ಮತ್ತೊಂದು ಬೇಕು, ಮತ್ತೊಂದು ನೋಡ್ರಿ, ಬಿಳಿ ಬಟ್ಟೆ ಯಾವುದರ ಸಲುವಾಗಿ ಮಾಡಿದ್ರು? ಅರೆ ಈ ಮೂಢ ಜೀವದ ದೃಷ್ಟಿ, ಅದರಲ್ಲೂ ಸ್ತ್ರೀಯ ದೃಷ್ಟಿ ಆ ಸೀರೆ ಮೇಲೆ ಬೀಳಬಾರ್ದು ಅಂಥೇಳಿ ಎಲ್ರಿಗೂ ಬೆಳೆದನ್ನ ಆ ಬೆಳೆದ್ರೊಳಗನ್ನು ಮತ್ತೆ ಪ್ರಕಾರ ನೋಡ್ತೇವ್ರಿ. ಅದು ಅದು ಚಂದ. ಅದನ್ನ ನೋಡಿ ಕೆಲವೊಮ್ಮೆ ಏನು ಮಾಡಿದ್ರು, ಧುರೀಣರ ಒಂದೇ ಬೆಲೆ ಒಂದೇ ಕಲರ್ದು ಎಲ್ಲ ಒಂದೇ ತಂದು ಕೊಟ್ರೆ. ಆದ್ರೂ ಕೂಡ ನೋಡ ಅವ ಎಷ್ಟು ಸ್ವಚ್ಛ ಇಟ್ಕೊಂಡಿದ್ದಾರೆ. ನಂದಿಲ್ಲೇನೋ ಮಲಿನಾಗಿದೆ. ಈ ಜೀವಕ್ಕೆ ವಿಕಲ್ಪ ಮಾಡಲಿಕ್ಕೆ, ಪರ್ಯಾಯ ಬುದ್ಧಿ ಮಾಡಲಿಕ್ಕೆ, ಅಯೋಗ್ಯದೊಳಗೆ ತೊಡಗಲಿಕ್ಕೆ ಯಾವ ಬಾಹ್ಯ ವ್ಯವಸ್ಥೆನೂ ಕೆಲಸಕ್ಕೆ ಬರುತ್ತೆ. ರಶೀಟ್ ಒಂದು ಇಲ್ಲ, ಬರೀ ಎಫ್ಡಿದ್ದು ಕವರ್ ಅದಾವ್ರಿ. ಒಳಗ ಹಾರ ಬಳೆ ಸರ ಏನೂ ಇಲ್ಲ, ಏನೂ ಇಲ್ಲ. ಏನಿದಾವೆ? ಬರೀ ಡಬ್ಬ ಇದಾವೆ. ಅವರನ್ನ ಹಾಸ್ಯ ಮಾಡ್ಕೊಂಡು ನಾವು ಯಾರ್ಯಾರು ಭೇಟಿ ಆಗ್ತಾರೆ ಅವ್ರಿಗೆಲ್ಲ ಹೇಳ್ತೇವ್ರಿ. ತಿಜೋರಿಯೊಳಗೆ ತೆಗೆದು ನೋಡಿದ್ರೆ ಬರೀ ಎಫ್ಡಿ ಖಾಲಿ ರಶೀಟ್ ಇದ್ದು, ಪಾಸ್ಬುಕ್ ಇಷ್ಟೇ ಹತ್ರ, ಬ್ಯಾಲೆನ್ಸ್ ಏನೂ ಇಲ್ಲ. ಅಂಥವರನ್ನ ನಾವು ಮೋಹಿ ಅಂತೇವೆ, ಹೌದೇನಿಲ್ರಿ? ಲೋಕ ವ್ಯವಹಾರದೊಳಗೆ ಮೂಢ ಅಂತ ಹೇಳಿ ಆಡ್ಕೊಂಡು ನಗ್ತೇವೆ. ಆದರೆ ಸರ್ವಜ್ಞರ ಮಾರ್ಗದೊಳಗೆ ಹೋಗ್ತಾ ಇರುವಂಥ ಭಾವಲಿಂಗಿ, ಸಂತ ಪಂಚಮ ಗುಣಸ್ಥಾನಾವರ್ತಿ, ಶ್ರಾವಕ ಚತುರ್ಥ ಗುಣಸ್ಥಾನಾವರ್ತಿ, ಸಮ್ಯಕ್ ದೃಷ್ಟಿ, ಈ ಮಿಥ್ಯಾ ದೃಷ್ಟಿಯ ಚೇಷ್ಟೆಗಳನ್ನೆಲ್ಲ ನೋಡಿ ಕರುಣೆ ಬರ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅವ್ರನ್ನ ಆಡ್ಕೊಂಡು ನಗುದಿಲ್ರಿ. ವ್ಯತ್ಯಾಸ ಇಷ್ಟೇ. ನಾವು ಆಡ್ಕೊಂಡು ನಗ್ತೇವೆ, ಯಾರು ಸಿಗ್ತಾರೆ ಅವರಿಗೆಲ್ಲ ಅನಾವಶ್ಯಕ. ಅವರು ಯಾರದ್ದು ಅದನ್ನು ನೋಡಿ ಬಂದಿದ್ದೇವಲ್ಲ, ಅವ್ರ ಪರಿಚಯ ಅವ್ರಿಗೆ ಇಲ್ದಿದ್ರೂ ನಾವು ಇಂಥವ್ರ ಒಬ್ಬರ ಹತ್ರ ಹೋಗಿದ್ದೆವು, ನಮಗೆ ಬೇಕಾದವರ ಅವರು ಹೀಗೆ ಮಾಡಿದ್ರು ಅಂಥೇಳಿ ಅವರಿಗೆ ಆ ವಿಷಯ ವರದಿ ಒಪ್ಪಿಸೇ ತೀರ್ತೇವ್ರಿ. ಹಾಗೆ ಜ್ಞಾನಿ ಗುರುಗಳ ನೀನು ಮಾಡ್ತಾ ಇರೋದೆಲ್ಲ ನಿರರ್ಥಕ ಕಾರ್ಯ ಇದೆ. ನಾನು ಯಾರನ್ನೋದನ್ನು ನೀ ತಿಳ್ಕೊ. ನಾನು ಎಲ್ಲಿಂದ ಬಂದಿದ್ದೇನೆ? ನಾನು ಎಲ್ಲಿಂದ ಬಂದಿದ್ದೇನ್ರಿ? ನಾನಲ್ಲ, ನೀವು ಎಲ್ಲಿಂದ ಬಂದಿದ್ದೀರಿ? ಎಲ್ಲಿಂದ? ಮಾತೆಯ ಗರ್ಭದಿಂದೋ ಅಥವಾ ಪೂರ್ವ ಭವದಿಂದೋ ಎಲ್ಲಿಂದ ಬಂದಿದ್ದೀರಿ? ಮಧುಕರನ್ನ ಎಲ್ಲಿಂದ ಬಂದಿದ್ದೆವು? ನಿಗೋಧದಿಂದ. ಏನು ಮಾಡೋದ? 4 ವರ್ಷ ಆಯ್ತೇನಿಲ್ರಿ ತಾವಿಲ್ಲಿ ಬರ್ಲಿಕ್ಕತ್ತೆ? 5 ವರ್ಷ ಆಯ್ತು. ಮತ್ತು 5 ವರ್ಷದೊಳಗೆ 5ನೇ ಗತಿಯ ಮಾರ್ಗ ತಿಳಿಬೇಕಾಗಿತ್ತಲ್ಲ, ಸುಗಮ ಆಗಬೇಕಾಗಿತ್ತಲ್ಲ. ಅದೇ ನೀವು 30-40 ವರ್ಷದಿಂದ ಎಷ್ಟು ತಿಳಿದಿರಿ ಕೇಳ್ಬೇಕು ನೀವು. ನನಗೆ ಎಲ್ಲಿಂದ ಬಂದಿದ್ದೇವೆ ನಾವು? ನಿಗೋಧದಿಂದ. 6 ಗುರಾಣಿ ಎಲ್ಲಿಂದ ಶುರುವಾಗ್ತಿದೆ? ನಿಗೋಧದಿಂದ. ನಿಗೋಧದಿಂದ ಯಾಕೆ ಶುರುವಾಗ್ತಿದೆ? ಅಲ್ಲಿಂದನೇ ಗುರಾಣಿ ಹಿಡಿಯೋದು ಆರಂಭ. ನಿಗೋಧದಿಂದ ನನ್ನ ರಕ್ಷಣೆಯ ಉದ್ದೇಶದಿಂದ ನಾನು ಬಂದಿದ್ದೇನೆ. ನನ್ನ ರೂಪ ಏನಿದೆ? ಮೈ ಕೌನಹು, ನಾನು ಜೀವಿದ್ದೇನೆ. ಆಯಾ ಕಹಾಸೆ? ನಿಗೋಧದಿಂದ ಬಂದಿದ್ದೇನೆ. ನನ್ನ ರೂಪ ಏನಿದೆ? ನಾಯಕ ಭಾಯಿ, ನನ್ನ ರೂಪ ಏನಿದೆ? ಅವರ ಮೇರ ರೂಪ ಕ್ಯಾ? ಏನಿದೆ ರೂಪ ನಂದ? ನಿರ್ಣಯ ಎಲ್ಲಿಯವರೆಗೆ ಆಗಬೇಕು? ನನ್ನ ರೂಪ ಎಂಥ? ಅರೆ ನಾನು ಜೀವಿದ್ದೇನೆ, ಈ ಮಾತು ಸತ್ಯ. ನಿಗೋಧದಿಂದ ಬಂದಿದ್ದೇನೆ, ಈ ಮಾತು ಸತ್ಯ. ಆದರೆ ನನ್ನ ರೂಪ ಎಂಥದ್ದಿದೆ ಹೇಳ್ರಿ ಬಾಲಚಂದ್ರ ಭಾಯಿ, ಹೇಳ್ರಿ. ಅದಂತೂ ನಾನು ಹೇಳೋದನ್ನೇ ಇಲ್ರಿ. ಹೇಳ್ರಿ ಯಾರು ಅವರನ್ನ? ಬಾಲಚಂದ್ರ ಭಾಯಿ ಅವ್ರ ಅಷ್ಟ ಅಲ್ಲ. ನನ್ನ ರೂಪ ಏನಿದೆ? ಸಿದ್ಧ ರೂಪ ಇದೆ. ನಾನು ಜೀವಿದ್ದೇನೆ, ನಾನು ನಿಗೋಧದಿಂದ ಬಂದಿದ್ದೇನೆ, ಈ ಮಾತು ಸರಿ. ಆದರೆ ನನ್ನ ರೂಪ ಎಂಥದ್ದಿದೆ? ಅವರ ಮೇರ ರೂಪಕ್ಯ. ಅದು ಹಾಡು ಬರೀ 3 ವಿಭಾಗದ. ಮೈ ಕೌನಹು ಆಯಾ ಕಹಾಸೆ ಔರ ಮೇರಾ ರೂಪ ಕ್ಯಾ.
ನನ್ನ ರೂಪ ಎಂಥದ್ದಿದೆ. ಅರೇ ಸಿದ್ಧರಂಥ ರೂಪ ಇದ್ದ ಮೇಲೆ ವಿಷಯ ಕಷಾಯದ ಭಾವಗಳ ಉತ್ಪನ್ನ ಆಗ್ತವೆ. ಅವುಗಳನ್ನು ನಾಶ ಮಾಡಬೇಕಾಗಿದೆ. ಉತ್ಪನ್ನವೇ ಆಗುವುದಿಲ್ಲ. ಸಿದ್ಧರಿಗೆಲ್ಲಿ ಆಗ್ತಾ ಇದ್ದಾವೆ? ಹಾಗಾದ್ರೆ ನನ್ನ ರೂಪ ಅಂಥದ್ದಿದೆ ಅಂದ ಮೇಲೆ ಅಲ್ಲಿ ಎಲ್ಲಿ ಆಗ್ತವೆ ಹೇಳ್ರಿ? ನನಗೂ ಬೇಕು, ನಾನೂ ಮಾಡ್ಬೇಕು, ಅವ್ರಿಗಿಂತ ಒಳ್ಳೇದು ಬೇಕು. ಎಷ್ಟು ಬಿತ್ತು ಈ ಸೀರೆಗೆ? 800. ನಂಗೆ 1000 ಬಿದ್ದರೆ ಬೇಳೆ, ಅದಕ್ಕಿಂತ ಒಳ್ಳೆ ಅಂಥದ್ದೊಂದು ತಗೊಳ್ಳೋದು. ಇಲ್ಲ, ಈಗ ಇಲ್ದಿದ್ರೆ ಎಲ್ಲಿ ಅದಾವ ಅಲ್ಲಿಂದ ತರಿಸೋದು. ಏನಿದೆ ನನ್ನದು ಸಿದ್ಧರಂಥದ್ದು ರೂಪಿದೆ ಅಂದಮೇಲೆ ಅದರಲ್ಲಿ ಏನೇನು ಇದೆ ಅದು ಎಲ್ಲದರದ್ದು ನನಗೆ ಸ್ವೀಕಾರ ಆಗಬೇಕು. ಸಿದ್ಧರಲ್ಲಿ ಏನಿದೆ ಅದು ಸ್ವ ಇದೆ. ಸಮಾಧಿ ತಂತ್ರದ ಮಂಗಲಾಚರಣೆಯೊಳಗನ ಬಂತ ಏನ? ಸಿದ್ಧರಲ್ಲಿ ಏನಿದೆ ಅದು ಸ್ವ ಇದೆ, ಸಿದ್ಧರಲ್ಲಿ ಯಾವುದು ಇಲ್ಲ ಅದೆಲ್ಲ ಪರ ಇದೆ. ಸಿದ್ಧರಿಗೆ ದೇಹ ಇಲ್ಲ, ಹಾಗಾದರೆ ದೇಹ ಏನಿದೆ? ಪರ ಇದೆ. ಸಿದ್ಧರಿಗೆ ಕರ್ಮ ಇಲ್ಲ, ಕರ್ಮ ಏನಿದೆ? ಹಾಗಾದ್ರೆ ಪರ ಇದೆ. ಸಿದ್ಧರಿಗೆ ರಾಗದ್ವೇಷ ಇಲ್ಲ, ಹಾಗಾದರೆ ರಾಗದ್ವೇಷ ಏನಿದಾವೆ? ಪರ ಇದಾವೆ. ಸಿದ್ಧರಿಗೆ ಮನೆ, ಮಠ, ಮಕ್ಕಳ, ಹೆಂಡ್ರ, ಆಸ್ತಿ ಅಂತೂ ಇಲ್ಲವೇ ಇಲ್ಲ, ಹಾಗಾದರೆ ಅದೆಲ್ಲವೂ ಪರ ಇದೆ. ಶಬ್ದದ ಮಾತಿಲ್ಲ. ಮನುಷ್ಯನೊಳಗೆ ಒಂದು ಅಂಶ ಸ್ವೀಕಾರ ಆಗ್ಬೇಕ್ರೆ. ಒಂದು ಅಂಶ ನನ್ನ ರೂಪ. ನಾನು ಯಾರ? ಜೀವ. ಎಲ್ಲಿಂದ ಬಂದೆನೋ? ನಿಗೋಧದಿಂದ. ನನ್ನ ರೂಪ ಎಂಥದ್ದ? ಸಿದ್ಧರಂಥದ್ದ. ಸಿದ್ಧರಂಥ ರೂಪ ಇದ್ದ ಮೇಲೆ ಸಿದ್ಧ ಆಗೋದು ಯೋಗ್ಯ ಇದೆಯೋ ಅಥವಾ ಮತ್ತೆ ನಿಗೋದಕ್ಕೆ ಹೋಗೋದು ಯೋಗ್ಯ ಇದೆ? ಸಿದ್ಧ ಆಗೋದು ಯೋಗ್ಯ ಇದೆಯೋ ಅಥವಾ ಜೀವ ಇದ್ದರೆ ಸಾಕ್ರಿ? ಅರೆ ಜೀವ ಇದ್ದೇನೆ ಇದನ್ನು ತಿಳಿಯದ ವಿನಃ ಸಿದ್ಧ ಆಗೋ ಸಾಧ್ಯ ಇಲ್ಲ. ಆದ್ರೆ ಜೀವ ಇದ್ದೇನೆ ಇಷ್ಟು ತಿಳಿದ್ರೆ ಏನು ಕಾರ್ಯ ಆಗೋದಿಲ್ರಿ. ಕಾರ್ಯ ಗ್ರಂಥ ರಚನೆಯಿಂದ, ಗ್ರಂಥದ ವಾಚನದಿಂದಂತೂ ಆಗೋದನೇ ಇಲ್ಲ. ಆದ್ರೆ ಗ್ರಂಥದ ರಚನೆ ಜ್ಞಾನಿ ಗುರುಗಳ ಯಾವುದೋ ಕಾರಣದಿಂದ ಮಾಡದೇ ಹೋಗಿದ್ರ, ಅವುಗಳು ನಮಗೆ ಲಭಿಸದೇ ಹೋಗಿದ್ರ, ಅವುಗಳ ಅಧ್ಯಯನ ಮಾಡದೆ ಹೋದರೆ ನಾನು ಜೀವಿದ್ದೇನೆ ಇದರ ಪರಿಚಯ ಆಗೋದಿಲ್ಲ. ಹಾಗಾದ್ರೆ ಓದಿದರ ಆಗ್ತಿದೆ ಅಲ್ಲೇನ? ಅರೇ ಓದಿದರ ಆಗ್ತಿದೆ ಅನ್ನೋದು ಕಥನೆ ಇದೆ. ಮಾಡ್ಕೊಂಡ್ರ ಆಗ್ತಿದೆ. ಏನು ಮಾಡ್ಕೊಂಡ್ರ? ಪರಿಚಯ ಮಾಡ್ಕೊಂಡ್ರ. ಯಾವುದರ ಪರಿಚಯ? ನಾನು ಜೀವಿದ್ದೇನೆ ಅನ್ನೋದರ ಪರಿಚಯ. 3 ಮಾತಿನ ಪರಿಚಯ ಬೇಕು. ನಾನು ಜೀವಿದ್ದೇನೆ, ನಾನು ಬಂದಿರೋದು ನಿಗೋಧದಿಂದ. ನೋಡ್ರಿ, ನಾನು ಜೀವಿದ್ದೇನೆ ಅನ್ನೋದ್ರೊಳಗೆ ಅನೇಕ ಉತ್ತಮ ವಿಚಾರಗಳ ಫಲಿಸ್ತವ್ರಿ. ನಾನು ನಿಗೋಧದಿಂದ ಬಂದಿದ್ದೇನೆ ಅನ್ನೋದ್ರೊಳಗೆ ಅನೇಕ ಏನ ದೋಷಗಳು ಬಿಟ್ಟು ಹೋಗ್ತವ್ರಿ. ಬೇಕೆನ್ನೋ ಅವು ಬಿಟ್ಟು ಹೋಗ್ತಿದೆ. ಅರೆ ಅಲ್ಲೇನಿತ್ತು? ಒಂದು ಶರೀರದೊಳಗೆ ಅನಂತ ಜೀವಗಳ ವಾಸಿತ್ತು. ಅಲ್ಲಿದ್ದೇನೆ ನಾನು. ನನಗೊಂದು ಸ್ವತಂತ್ರ ಶರೀರನೂ ಇರಲಿಲ್ಲ. ಹೀಗಿದ್ದ ಮೇಲೆ ಇಲ್ಲಿ ನನಗೆ ಏನೇನು ಬೇಕಾಗಿದೆ? ಏನೇನು ಬೇಕಾಗಿದೆ? ಅಲ್ಲಿದ್ದೇನಲ್ಲ ನಾನು, ಅಲ್ಲಿಂದ ಬಂದಿದ್ದೇನಲ್ಲ. ಎಷ್ಟು ಕಾಲ ಇದ್ದೀನೋ ಅಲ್ಲಿ? 1 ದಿವಸ ಇರಲಿಲ್ಲ, 1 ಗಂಟೆ ಇರಲಿಲ್ಲ. ಎಷ್ಟಿದ್ದೆ ನನ್ನ ಜೊತೆ? ಅನಂತ ಕಾಲ. ಕಳೆದು ಹೋಗಿದೆ ಕಾಲ ಅನಂತ ಕಾಲ ಕಳೆದು ಹೋಗಿದೆ. ಎಲ್ಲಿ? ನಿಗೋಧ. ಹಾಗಾದ್ರೆ ಇಲ್ಲೇನೇನು ಬೇಕು? ಏನೇನು ಬೇಕು? ಅಲ್ಲೇನು ಆಹಾರ ಇತ್ತು, ಅಲ್ಲೇನು ಉಸಿರಾಟಿತ್ತು. ಬಾದರ ಜೀವದ ಆಧಾರದಿಂದನ ಈ ಅನಂತ ಸೂಕ್ಷ್ಮ ಜೀವಗಳದ್ದು ಏನ ಆಹಾರ ಮತ್ತು ಉಸಿರಾಟ. ಸುಮ್ಮನೆ ಹೇಳಿಲ್ರಿ ಅವರ. ಆತ್ಮಜ್ಞಾನಿ ಪುರುಷರವರ, ರಾಜಚಂದ್ರರ ಆತ್ಮಜ್ಞಾನಿ ಪುರುಷರು. ಅದು ಒಂದಿಷ್ಟು ಅಪೂರ್ವ ಅವಸರ ಏನೈತಿ, ಅಥವಾ ಅದೇನು ಅತಿ ಪುಂಜ ಪ್ರಸಂಗದೆಂ, ಅದೇನು ಒಂದಿಷ್ಟು ಹಾಡೈತಿ, ಕವನೈತಿ.
ಅದನ್ನು ಮನೋಗತ ಮಾಡಿಕೊಳ್ಬೇಕ್ರಿ. ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಿದೆ, ಏನೇನೋ ಬೇಕಂತಿದೆ, ಅದರ ಉಪಭೋಗ ಮಾಡುವ ಯೋಗ್ಯತೆನೇ ಅದರಲ್ಲೇ ಇಲ್ದಿದ್ರ ಅದು ಇದ್ರೂ ಏನೂ ಉಪಯೋಗ ಇಲ್ರಿ. ಏನೇನು ಬೇಕಂತಿದೆಯಲ್ಲ ಅದೆಲ್ಲ ಇದ್ರ ಅದಕ್ಕೆ ಆ ಹರಿದಾಡುವ ಮನಸ್ಸನ್ನ ಗುಣಭದ್ರಾಚಾರ್ಯ ಏನು ಹೇಳಿದ್ರು, ಶ್ರುತಸ್ಕಂಧದ ಮೇಲೆ ವಿಹರಿಸಲಿಕ್ಕೆ ಬಿಡು. 1200 ವರ್ಷಗಳ ಪೂರ್ವದಲ್ಲಿ ಹೇಳಿದಾರೆ. ಇಂದ ಆಗಮದ ಅವಲಂಬನೆ ಎಷ್ಟು ಅಗತ್ಯ ಇದೆ ರೀ. 1200 ವರ್ಷಗಳ ಪೂರ್ವದೊಳಗ ಆ ಮಾತು ಹೇಳಿದಾರ. ಅಂದ ಮೇಲೆ 2000 ವರ್ಷಗಳ ಪೂರ್ವದೊಳಗ ಭಗವಾನ್ ಕುಂದ ದೇವ್ ಆ ಮಾತು ಹೇಳಿದಾರೆ. ಏನ? ಅಧ್ಯಯನಮೇವ ಝಾಣಂ. ಅಧ್ಯಯನ ಏನಿದೆ ಇದುವೇ ಚಂಚಲವಾದಂಥ ಉಪಯೋಗವನ್ನ ಏಕಾಗ್ರ ಮಾಡುವ ಸಲುವಾಗಿ, ಒಂದೇ ಕಡೆ ಇರಿಸುವ ಸಲುವಾಗಿ ಅದು ಒಂದೇ ಉಪಾಯ ಇದೆ. ಅಧ್ಯಯನಮೇವ ಝಾಣಂ ಪಂಚೇಂದ್ರಿಯ ನಿಗ್ರಹಂ ಕಷಾಯಂಪಿ. ಕಷಾಯಗಳದ್ದು ಕೂಡ ನಿಗ್ರಹ ಮಾಡುವ ಸಲುವಾಗಿ, 5 ಇಂದ್ರಿಯಗಳದ್ದು ನಿಗ್ರಹ ಮಾಡುವ ಸಲುವಾಗಿ, ಉಪಯೋಗವನ್ನು ಒಂದೇ ಕಡೆಗೆ ಇರಿಸುವ ಸಲುವಾಗಿ ಒಂದು ಅಧ್ಯಯನವೇ ಈ ಪಂಚಮ ಕಾಲದೊಳಗ ಆಶ್ರಯಭೂತ ಇದೆ. ಕುಂದ ದೇವ ಹೇಳಿದರು. ಗುಣಭದ್ರಾಚಾರ್ಯ ಏನು ಹೇಳಿದರು? ಈ ಚಂಚಲ ಕಪಿಸದೃಶ್ಯ ಇರುವಂಥ, ಮಂಗನ ಹಾಗೆ ಇರುವಂಥ ಮನಸ್ಸಿಗೆ ವಿಶಾಲವಾದಂಥ ಶ್ರುತಸ್ಕಂಧದ ಮೇಲೆ ವಿಹಾರ ಮಾಡಲಿಕ್ಕೆ ಬಿಡು. ಅಲ್ಲೇನಿದೆ ಅನೇಕ ಪ್ರಕಾರದ ಅದಕ್ಕೆ ಪೋಷಕವಾದಂಥ ಫಲಪುಷ್ಪಗಳಿದಾವೆ. ಅವುಗಳನ್ನು ಸೇವನೆ ಮಾಡಿ ನೋಡಿ ಅದ ಸಂತುಷ್ಟ ಆಗೋ ಸಾಧ್ಯ ಇದೆ. ಯಾವುದ? ಮನಸ್ಸು ಸಂತೋಷ, ಭಾಷೆ, ಇಂದ್ರಿಯ ವಿಷಯಗಳ ಮಾಧ್ಯಮದಿಂದ ಸಂತುಷ್ಟ ಆಗ್ತಿದೆ ಅನ್ನೋ ವ್ಯಥಿತ ಆಗ್ತಿದೆ, ಕ್ಷುಬ್ಧ ಆಗ್ತಿದೆ. ಮನಸ್ಸ ಯಾವ್ಯಾವ ಇಂದ್ರಿಯಗಳ ವಿಷಯವನ್ನು ಬಯಸ್ತಿದೆ, ಪಡೀತಿದೆ ಅಲ್ಲ, ಪಡ್ಕೊಳ್ತಿದೆ ಅಲ್ಲ, ಅದು ತೃಪ್ತ ಆಗ್ತಿದೆ, ಸಂತುಷ್ಟ ಆಗ್ತಿದೆ, ಇನ್ನಷ್ಟು ಕ್ಷುಬ್ಧ ಆಗ್ತಿದೆ. ಒಂದು ಸಲ ಎಲ್ಲಾದ್ರೂ ಹೋದ್ರ ಮತ್ತೆ ಹೋಗ್ಬೇಕಾ ಅನ್ನಿಸ್ತಿದೆ. ಒಂದು ಸಲ ಏನಾದ್ರೂ ಆಭರಣ ಅಥವಾ ಬಟ್ಟೆ ಖರೀದಿ ಮಾಡಿದ್ರೆ ಮತ್ತು ಮಾಡಬೇಕಾ ಅನ್ನಿಸ್ತಿದೆ, ಮತ್ತು ಬೇಕಾ ಅನ್ನಿಸ್ತಿದೆ. ಅಂಚಳನ ಇಂದಿನ ಅದೆಷ್ಟೋ ಕಲ್ಯಾಣದ ಅಭಿಲಾಷಿ ಇರುವಂತಹ ಗುರುಸ್ಥಾನದಲ್ಲಿದ್ದವರ ನಿಯಮ ಕೊಟ್ಬಿಟ್ರು. ಈ ಪ್ರಕಾರ ಇಷ್ಟೇ ವಸ್ತ್ರ ಇಟ್ಕೊಳ್ತೇನೆ ನಾನು, ಇಷ್ಟೇ ಆಭರಣ ಇಟ್ಕೊಳ್ತೇನೆ ನಾನು, ಇಷ್ಟೇ ಧನ ಇಟ್ಕೊಳ್ತೇನೆ ನಾನು ಅಂತ. ಒಂದು ಯಾವುದಾದ್ರೂ ಒಂದರದ ಪ್ರತಿಬಂಧ ಮಾಡಿದ ನಂತರ ಅದು ಮತ್ತೆ ಅನೇಕ ಕಡೆ ಹರಿದಂಚು ಹೋಗ್ತಿದೆ. ಅವರು ಮಾಡಿದರ ಒಂದು ಉದ್ದೇಶದಿಂದ. ಆದರೆ ನಾವು ಏನು ಹೇಳಿದ್ರು, ಜಿನಾಗಮದಲ್ಲಿ ಎಲ್ಲವೂ ಈ ಜೀವದ ಉಪಯೋಗವನ್ನ ಸ್ಥಿರ ಮಾಡುವ ಸಲುವಾಗಿ, ಮೇಲಕ್ಕೆ ಒಯ್ಯುವ ಸಲುವಾಗಿ ಕಥನೆ ಇದೆ. ಆದರೆ ಅಜ್ಞಾನಿ ಜೀವ ನಿರಂತರ ಕೆಳಗೆ. ಅದಕ್ಕೆ 2 ಆಚಾರ್ಯರ ಮಾತೇನು ಹೇಳಿದ್ದೇನೆ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದಾಜ್ಯೋ. ಅರ್ಥಾತ್ ಮಹಾವೀರ ಸ್ವಾಮಿಯ ಹಾಗೆ, ಗೌತಮ ಗಣಧರರ ಹಾಗೆ. ಮಹಾವೀರ ಪ್ರಭು ಏನು ಮಾಡಿದ್ರು, ಏನು ಹೇಳಿದ್ರು? ಗೌತಮ ಗಣಧರ ಇಂದ್ರಭೂತಿ ಇರುವೆಳದೊಳಗೆ ಏನು ಮಾಡ್ತಾ ಇದ್ರು? ಗೌತಮ ಆಗಿ ಏನು ಮಾಡಿದರೇನ? ದ್ವಾದಶಾಂಗದ ರಚನೆ ಮಾಡಿದರು, ದಿವ್ಯಧ್ವನಿ ಹೊರಡುವ ಸಲುವಾಗಿ ನಿಮಿತ್ತ ಆದರು. ಸಾಕ್ಷಾತ್ ಮೋಕ್ಷಕ್ಕೂ ಕೂಡ ಹೊರಟೋದರ್ರೆ. ಬರೀ ದಿವ್ಯಧ್ವನಿ ಹೊರಡುವ ಸಲುವಾಗಿ ನಿಮಿತ್ತಾಗಿ ಅದರ ಅಭಿಮಾನದಿಂದ ಅಥವಾ ದ್ವಾದಶಾಂಗದ ರಚನೆ ಮಾಡಿ ಅದರಿಂದ ಪೂಜ್ಯ ಆಗಿ ಇಲ್ಲೇ ಉಳಿಲಿಲ್ಲ, ಮೋಕ್ಷಕ್ಕೆ ಹೊರಟೋದರ್ರಿ. ಹಾಗಾದ್ರೆ ಅವರೀರ್ವರ ಸಮಾನನ ಯಾರ ಸ್ಮರಣೆ ಮಾಡಲಾಗುತ್ತದೆಯೋ ಆ ಕುಂದ ದೇವೇನು ಹೇಳ್ರು? ಅಧ್ಯಯನಮೇವ ಝಾಣಂ. ನಿನಗೆ ಇಂದ್ರಿಯ ನಿಗ್ರಹ ಮಾಡೋದಿತ್ತು, ಕಷಾಯಗಳನ್ನು ನಿನ್ನ ವಶದಲ್ಲಿಟ್ಟುಕೊಳ್ಳೋದಿತ್ತು ಅಂತಂದ್ರೆ ಒಂದು ಅಧ್ಯಯನವೇ ಆಶ್ರಯ.
ಗುಣಭದ್ರಾಚಾರ್ಯ ಏನಿದೆ ಹೇಳಿದರು, ಮನಸ್ಸು ಚಂಚಲ ಇದೆ, ಅದನ್ನು ಶ್ರುತ ರೂಪದ ವಿಶಾಲ ವೃಕ್ಷದ ಮೇಲೆ ವಿಹಾರ ಮಾಡಲಿಕ್ಕೆ ಬೇಡಪ್ಪ. ಈ ಎರಡೂ ಮಾತುಗಳನ್ನು ಆಧಾರವಾಗಿಟ್ಕೊಂಡು ಪದೇ ಪದೇ ಆ ಯಾವುದು ಮೈ ಕವನ ಹೂ ಆಯಾ ಕಹಾಸೆ ಅವರ ಮೇರ, ಈ ಒಂದು ಲೈನದಲ್ಲಿ ಯಾವ 3 ಮಾತದವಲ್ಲ, ನಿಜವಾಗಿನ 3 ಮಾತು. ನಾನು ಯಾರು, ಎಲ್ಲಿಂದ ಬಂದೆನು, ನನ್ನ ರೂಪ ಎಂಥದ್ದು ಇದೆ. ನಿಜವಾಗಿನ ಈ 3 ಪ್ರಶ್ನೆಯೊಳಗ ರತ್ನತ್ರಯಮಯನಾದಂಥ ಶುದ್ಧಾತ್ಮನನ್ನ ಹುಟ್ಟು ಹಾಕುವ, ಅರ್ಥಾತ್ ಪ್ರಗಟಪಡಿಸಿಕೊಳ್ಳುವ ಪುರುಷಾರ್ಥ ಅಡಗಿದ್ದೀರಿ ಅದರಲ್ಲಿ. ಬೇಕಾದಷ್ಟು ನಿಧಿ ಇದೆ, ಅದರ ಉಪಯೋಗ ಮಾಡಿಕೊಳ್ಳುವ ಅಯೋಗ್ಯತೆ ನಮ್ಮಲ್ಲಿ, ಅಪಾತ್ರತೆ ಇದ್ದ ಮೇಲೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಅಪಾತ್ರತೆಯಿಂದನ ಭವಿತವ್ಯ ಬಲಿಷ್ಠ ಆಗ್ತಿದ್ದೀರಿ. ಅಪಾತ್ರತೆಯಿಂದನ, ಬಾಹ್ಯದ ಅನಾದಿಕಾಲೀನ ಪರಸನ್ಮುಖ ದೃಷ್ಟಿಯಿಂದನ ಅಪಾತ್ರತೆ ಏನಾಗ್ತಾ ಹೋಗ್ತಿದೆ, ಪುಷ್ಟಾಗ್ತಾ ಹೋಗ್ತಿದೆ, ಬೆಳೀತಾ ಹೋಗ್ತಿದೆ. ಅದಕ್ಕೆ ಯಾವುದಕ್ಕೆ ಯಾವ ಸ್ಥಾನ ಕೊಡಬೇಕು, ಯಾವುದನ್ನು ಯಾವ ರೀತಿ ಅಲಕ್ಷ್ಯ ಮಾಡಬೇಕು, ಯಾವ ರೀತಿ ಕಲ್ಯಾಣ ಮಾರ್ಗವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಅನ್ನುವುದರ ಸ್ವತಂತ್ರ ವಿಚಾರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಅಂತರಂಗದ ಜಿಜ್ಞಾಸೆಯಿಂದ ಮಾಡಬೇಕು.